ಚಿಕ್ಕ ವಯಸ್ಸಿನಲ್ಲಿ ಉಪ್ಪಿಟ್ಟು ಅಂದ್ರೆ ಓಡೋಗ್ತಿದ್ದೆ ಅಂಟಿಲ್ ನಾನು ಅಡುಗೆ ಸ್ಟಾರ್ಟ್ ಮಾಡೋಕೆ ಮುಂದೆ. ಒನ್ಸ್ ಲೈಫ್ ನಲ್ಲಿ ಮ್ಯಾರೇಜ್ ಆದಾಗ ನಮ್ಗೆ ಗೊತ್ತಾಗುತ್ತೆ ನಿಜ ಟೇಸ್ಟ್ ಅಂದ್ರೆ ಏನು ಅಂತ. ಯಾಕಂದ್ರೆ ನಾವು ಮಾಡೋದಲ್ವಾ, ಹೆಂಗೆ ಇದ್ರೂ ಟೇಸ್ಟ್ ಇರ್ಲೇಬೇಕು. ಸುಮ್ಮನೆ ಎಲ್ಲಿ ಉಪ್ಪಿಟ್ಟು ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಉಪ್ಪಿಟ್ಟು ರೆಸಿಪಿನೇ ಚೇಂಜ್ ಮಾಡ್ಕೊಂಡೆ, ತಿನ್ನಕ್ಕೆ ಶುರು ಮಾಡ್ಕೊಂಡೆ. ವೈ ಬಿಕಾಸ್ ಡೈಲಿ ಒಂದೊಂದು ಅಡುಗೆ ಮಾಡ್ತಾ ಇರಬೇಕು, ನಮಗೆ ಒಂದೊಂದು ಡಿಫ್ರೆಂಟ್ ವೈಬ್ ಬರ್ತಾ ಇರುತ್ತೆ. ಒಂದನ್ನೇ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ಸೊ ಉಪ್ಪಿಟ್ಟನ್ನ ಬಿಟ್ರೆ ಒಂದು ರೆಸಿಪಿ ಹೋಗುತ್ತಲ್ಲ. ಪ್ರತಿಯೊಂದು ಹೆಣ್ಣಿಗೂ ನಿದ್ದೆ ಮಾಡುವಾಗ ಈ ಯೋಚನೆ ಇದ್ದೇ ಇರುತ್ತೆ, ನಾಳೆ ಟಿಫನ್ ಅಂಡ್ ಲಂಚ್ಗೆ ಏನ್ ಮಾಡೋದು ಅಂತ. ನಾನು ಸಹ ಹಂಗೆ, ನಾಳೆ ಏನು ಅನ್ನೋದು ಆಟೋಮೆಟಿಕ್ ಆಗಿ ಮೈಂಡ್ ಅಲ್ಲಿ ಹಾಜರಾಗ್ಬಿಡುತ್ತೆ. ನಾವ್ ಯಾವಾಗ ನಿದ್ದೆ ಮಾಡಕ್ ಹೋಗ್ತೀವೋ ಅವಾಗ ನಾವ್ ಏನ್ ಯೋಚನೆ ಮಾಡಿ ಮಲಗಿರ್ತೀರೋ ನೆಕ್ಸ್ಟ್ ಡೇ 100% ನಾವು ಆ ಅಡಿಗೆ ಮಾಡಲ್ಲ. ನಾನ್ ಹೇಳಿದ್ದು ಸರಿ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಎಲ್ಲಾ ಮೇಂಟೈನ್ ಮಾಡಕ್ಕೆ ನಮ್ಗೆ ಶಕ್ತಿ ಕೊಟ್ಟಿರೋದಕ್ಕಾಗಿ ಎಲ್ಲಾ ಹೆಣ್ಮಕ್ಳ ಪರವಾಗಿ ದೇವರಿಗೆ ಥ್ಯಾಂಕ್ ಯು. ಮಾರ್ನಿಂಗ್ ಟಿಫನ್ಗೆ ನಾನು ಉಪ್ಪಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ರೈಸ್ ಮಾಡಿದ್ದೆ. ಆ ದಿನ ನಮ್ದು ಆತರ ಮುಗಿದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್.